ಹೌದು, ಒಂದೆಡೆ ಗಡಿ ಗ್ರಾಮದಲ್ಲಿ ಕೃಷಿಗೆ ಒತ್ತು, ಆಡಳಿತ ಸಭಾಭವನ ನಿರ್ಮಿಸುವ ಗುರಿ ಮತ್ತೊಂದು ಕಡೆ. ಮರಳುಕುಂಟೆ ಸಹಕಾರ ಸಂಘದ ಅಧ್ಯಕ್ಷ ನಾಗಭೂಷಣ್ ಮಾತನಾಡಿ, ನಮ್ಮ ಸಂಘ ಲಾಭಾಂಶದಲ್ಲಿದೆ. ಆದರೂ ಕಳೆದ ಕೆಲ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ವಿವಾಹದ ಛತ್ರ ಯಾವುದೇ ಶುಭ ಸಮಾರಂಭಗಳು ಹೆಚ್ಚಾಗಿ ನಡೆಯದೆ ವರ್ಷಕ್ಕೆ ಸುಮಾರು 4 ಲಕ್ಷ ಕಟ್ಟಡ ಸವಕಳಿಯಿಂದ ಲಾಭವಿದ್ದರೂ ಆಯವ್ಯಯದಲ್ಲಿ ನಷ್ಟ ಕಾಣಿಸುವಂತಾಗಿದೆ. ಆದ್ದರಿಂದ ಈ ಬೃಹತ್ ಭವನವನ್ನು ರಾಗಿ ಖರೀದಿ ಕೇಂದ್ರವಾಗಿಸಲು ಅಧಿಕಾರಿಗಳ ಜೊತೆ ಮಾತನಾಡುತ್ತಿದ್ದೇವೆ. ಸೋಂಪುರ ಹೋಬಳಿಯ ರೈತರಿಗೆ ನೆಲಮಂಗಲ ಖರೀದಿ ಕೇಂದ್ರ ಹೋಗುವ ಬದಲು ಮರಳುಕುಂಟೆ ಸಮೀಪವಾಗುತ್ತದೆ. ಇದನ್ನ ಬಳಸಿಕೊಳ್ಳಲು ಪ್ರಕ್ರಿಯೆ ಪ್ರಾರಂಭಿಸಿದ್ದೇವೆ ಎಂದರು. ಸಂಘದ ಸಿಇಒ ಯು ನಾಗರಾಜ್ ಈ ಆರ್ಥಿಕ ವರ್ಷದ ಆಯವ್ಯಯ ಮಂಡಿಸಿ ಒಟ್ಟು 5,402 ಸದಸ್ಯರಿದ್ದು ರೈತರಿಗೆ 7.34 ಕೋಟಿ ಬೆಳೆ ಸಾಲ ನೀಡಿದ್ದೇವೆ. ಆಭರಣ ಸಾಲವಾಗಿ 1.05 ಕೋಟಿ ನೀಡಿದ್ದು ವ್ಯಾಪಾರ ವಹಿವಾಟು ಸಾಲ 97 ಲಕ್ಷ ನೀಡಿದ್ದೇವೆ. ಸಭೆಯಲ್ಲಿ ಚರ್ಚೆಯಾದ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಬಡ್ಡಿ, ಸಂಘದಿಂದ ಬೇರ್ಪಟ್ಟ 12 ಗ್ರಾಮಗಳ ವಿಚಾರವನ್ನ ಕೇಂದ್ರ ಬಿಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಪತ್ರ ಬರೆಯುತ್ತೇವೆ ಎಂದರು. 2025 ಸಾಲಿನ ಸರ್ವಸದಸ್ಯ ವಾರ್ಷಿಕ ಮಹೋತ್ಸವ ಬಹಳ ಯಶಸ್ವಿಯಾಗಿತ್ತು. ಆದಷ್ಟು ರೈತಾಪಿ ವರ್ಗದಿಂದ ಕೆಲವು ದನಕರ ಆದಷ್ಟು ಒಂದು 500 ಜನ ಆದರೂ ಭಾಗವಹಿಸಿದ್ರು. ಆದರೂ ಕಡಿಮೆ ಏನು ಮಾಡೋದು, ಕೃಷಿ ಕೆಲಸದಿಂದ ಬೈದರೆ ಭಾಳ ಯಶಸ್ವಿಯಾಗಿ ನಡೀತು. ರೈತರದ್ದೇನೋ ಸಮಸ್ಯೆ ಕೇಳ್ಕೊಳ್ಳೋ ಸಹಜ. ಈ ವೇದಿಕೆ ಮೇಲೆ ಕಡೆ ಯಾವ ಕೇಳ್ಕೊಂತಾರೆ, ರೈತರು ಅದೇನೋ ಕೇಳೋದು ತಪ್ಪು ಅಂತಾರೆ, ಯಾವುದೇ ಕೇಳಲ್ಲ. ಹಾಗಾಗಿ ರೈತರು ಸಹ ಬರೀ ಬೆಳೆ ಸಾಲಕ್ಕೋಸ್ಕರ ಅವಲಂಬಿತವಾಗದೆ ಹೆಚ್ಚೆಚ್ಚು ಸಹ ಒಡವೆ ಸಾಲ ಕೊಡ್ತೀವಿ, ಡೆಪಾಸಿಟ್ ಇಕ್ಬೋದು. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗಿ ಭಾಷೆ ಬರಲ್ಲ, ಗಂಟೆಗಟ್ಟಲೆ ಕಾಯ್ಕೊಂಡು ನಾವು ನಮ್ಮದೇ ಒಡವೆ ಇಟ್ಕೊಳ್ತೀವಿ, ಕೃಷಿಯೇತರ ಸಾಲ ಕೊಡ್ತೀವಿ, ಪಿಗ್ಮಿ ಕಲೆಕ್ಟ್ ಮಾಡ್ತೀವಿ, ಮತ್ತು ಠೇವಣಿ ಆಧಾರಿತ ಸಾಲ ಕೊಡ್ತೀವಿ. ಅದರಿಂದ ಹೆಚ್ಚಿನ ರೈತರು ರಾಷ್ಟ್ರೀಕೃತ ಬ್ಯಾಂಕ್ ಅವಲಂಬಿಸಿದೆ ನಮ್ಮ ಸೊಸೈಟಿಗೆ ವ್ಯವಹರಿಸಿ ನಮ್ಮ ಸೊಸೈಟಿಗೆ ಮುಂದುವರೆ ರೈತ ಸೊಸೈಟಿ ಆಗ್ತದೆ. ಸರ್ ನ್ಯಾಷನಲ್ ಬ್ಯಾಂಕಲ್ಲಿ ಅವರು ಸರ್ಕಾರಕ್ಕೂ ಹೋಗುತ್ತೆ. ಹಾಗಾಗಿ ರೈತರು ಆದಷ್ಟು ಸಂಘದಲ್ಲಿ ವ್ಯವಹಾರ ಮಾಡಬೇಕು. ತಮ್ಮಲ್ಲಿ ಕೈ ಮುರಿದು ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಮತ್ತೊಮ್ಮೆ ಕೇಳ್ಬೇಕಾಗಿದೆ. ಈಗ ನರಸೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ನಮ್ಮ ಇದೆಲ್ಲ ಸರ್ಕಾರದ ಆದೇಶ ಏನಂದರೆ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಇರಬೇಕು ಅಂತ ಸರ್ಕಾರ ಆದೇಶ. ನಾವು ಆ ಪ್ರಯತ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಭಾಳ ಪ್ರಯತ್ನ ಬಟ್ ಆದರೂ ಸರ್ಕಾರ ಆದೇಶ ಮೀರಾಗಿಲ್ಲ. ಹಾಗಾಗಿ 8 ಗ್ರಾಮಗಳು ನಮ್ಮ ವ್ಯಾಪ್ತಿ ನರಸೀಪುರ 8 ಗ್ರಾಮ, ಅಲ್ಲಿ ಸಾಲ ಏನೋ 1,87 ಲಕ್ಷ ಸಾಲ ಇದೆ. ಸರ್ಕಾರ ಏನು ತೀರ್ಮಾನ ಬದ್ಧವಾಗಿರ್ತೀವಿ. ಅದು ಬಿಡುಗಡೆಗೊಳಿಸೋಕ್ಕೂ ನಾವು ಅಲ್ಲೇ ಇಲಾಖೆಗೆ ಪತ್ರವನ್ನು ಬರೆದಿದ್ದೀವಿ. ಅದು ಬಿಡುಗಡೆ ಮಾಡಲೇಬೇಕು. ಏನಾಗುತ್ತೆ ಅಂದರೆ, ಸದಸ್ಯರು 5,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಬಟ್ ಇಲ್ಲಿ 100 ರೂಪಾಯಿ ಸದಸ್ಯರು ಹಂಗೆ ಉಳ್ಕೊಂಡಿದೆ. ಇನ್ನು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷೆ ನಿರ್ಮಲಾ ಬಿಎನ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಣ್ಣ, ನಿರ್ದೇಶಕರಾದ ನರಸಿಂಹಮೂರ್ತಿ, ಲಿಂಗರಾಜು, ರಾಜಣ್ಣ, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಚ್ಎನ್ ರವಿಕುಮಾರ್, ಸಂಘದ ಸಿಬ್ಬಂದಿಗಳಾದ ಕುಮಾರಸ್ವಾಮಿ, ಸೌಮ್ಯ, ಉಪಾಧ್ಯಕ್ಷ ನರಸಿಂಹಮೂರ್ತಿ, ಷೇರುದಾರರು ಇನ್ನಿತರರು ಭಾಗವಹಿಸಿದ್ರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.